ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಟಿ ರವಿ ಬಂಧನಕ್ಕೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಅಂತೆ. ಮತ್ತೆ ರೂಟ್ ಚೇಂಜ್ ಮಾಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ ಇಡೀ ಕೂಡ ರೂಟ್ ಚೇಂಜ್, ಈಗಲೂ ಕೂಡ ರೂಟ್ ಚೇಂಜ್ ಆಗಿದೆ. ಸಾಮ್ರಾ ಏರ್ಪೋರ್ಟ್ ಕಡೆಗೆ ಪೊಲೀಸರು ಸಿಟಿ ರವಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಕೋರ್ಟ್ಗೆ ಬರೋ ಬದಲು ನೇರವಾಗಿ ಏರ್ಪೋರ್ಟ್ ನತ್ತ ಅಂತೆ. ಏರ್ಪೋರ್ಟ್ ಅಂದ್ರೆ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರ. ಪೀಪಲ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರ್ಕೊಂಡು ಬರುವ ತಯಾರಿ ಏನಾದ್ರೂ ನಡೀತಿದ್ಯಾ ಅನ್ನೋದು ಸಹಜ. ನೆನ್ನೆ ರಾತ್ರಿಯಿಂದಲೂ ರಿಪಬ್ಲಿಕ್ ಕನ್ನಡ ಈ ಆಯಾಮದಲ್ಲೂ ಕೂಡ ಸುದ್ದಿ ಪ್ರಸಾರ ಮಾಡಿತ್ತು. ಒಬ್ಬ ಜನಪ್ರತಿನಿಧಿ ಆಗಿರೋ ಕಾರಣಕ್ಕೆ ದಾಖಲಾಗಿರೋದು BNS 75, 79, 75, 79ನೇ ಸೆಕ್ಷನ್ ಅಡಿಯಲ್ಲಿ ಕೇಸ್ ಆದ್ರೂ ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೇನೆ ಪ್ರಸ್ತುತಪಡಿಸಬೇಕಾಗಬಹುದು ಅನ್ನೋದೊಂದು ಅನುಮಾನ ಇದ್ದೇ ಇದೆ. ಈಗ ಸಾಮ್ರಾ ವಿಮಾನ ನಿಲ್ದಾಣ ಅಂತಂದ್ರೆ ಬಹುತೇಕ ಬೆಂಗಳೂರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇರಬಹುದು. ಕ್ಷಣಕ್ಕೂ ಕೂಡ ರೂಟ್ ಚೇಂಜ್ ಆಗ್ತಾ ಇದೆ. ಇದ್ರ ಬಗ್ಗೆ ಕೂಡ ಅನುಮಾನ ಇದ್ದೇ ಇದೆ. ಬಟ್ ನನ್ನ ಕುತೂಹಲ, ಈ ಜನಪ್ರತಿನಿಧಿಗಳು ಅಂತ ಬಂದಾಗ, ಅಧಿಕಾರದಲ್ಲಿದ್ದಾಗ ಅವ್ರನ್ನ ಬಂಧಿಸ್ತಾರೆ ಅಂದ್ರೆ ಅವ್ರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಕರ್ಕೊಂಡು ಬರೋದು ನಿಯಮ ಇರೋದು ಹಂಗೆ. ಬಟ್ ಇಲ್ಲಿ ಸಭಾಪತಿಗಳ ರೋಲ್ ಕೂಡ ಬಹಳ ಮುಖ್ಯವಾಗಿತ್ತು. DK ಶಿವಕುಮಾರ್ ಅವರು ಹೇಳಿದ ಮಾತಿನಲ್ಲಿ ಒಂದಷ್ಟು ಸತ್ಯಾಂಶ ಇದೆ. ಅಂದ್ರೆ ಸಭಾಪತಿಗಳ ಮೇಲೆ ಅವರ ಸಮ್ಮುಖದಲ್ಲಿ ದೂರು ಬಂದ ಸಂದರ್ಭದಲ್ಲಿ ಅದನ್ನ ಇತ್ಯರ್ಥ ಮಾಡೋ ಜವಾಬ್ದಾರಿ ಅವರದ್ದು. ಹಾಗೆ ಪೊಲೀಸ್ ಈ ಪ್ರಕರಣದಲ್ಲಿ ಎಂಟರ್ ಆಗ್ಬೇಕಾ ಬೇಡವಾ ಅನ್ನೋದು ಕೂಡ ಬಹುತೇಕ ಸಭಾಪತಿಗಳ ನಿರ್ಧಾರದ ಮೇಲೆ ಅವಲಂಬಿತವಾಗುತ್ತೆ. ಈ ನನ್ನ ಪರಿವಿಧಿಗೆ ಮೀರಿದ ಪ್ರಕರಣ ಇದು, ಹೀಗಾಗಿ ಪೊಲೀಸರು ತನಿಖೆಯನ್ನ ಮಾಡ್ಲಿ ಅಂತ ಹೇಳಿ ಸಭಾಪತಿಗಳು ಹೇಳಬೇಕಾಗಿತ್ತು. ಈ ವಿಚಾರವನ್ನ ಸ್ವತಃ DCM DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಸಭಾಪತಿಗಳ ನಡೆಯ ಬಗ್ಗೆ ಅಸಮಾಧಾನ ಇದೆ, ಅವರೇ ಹ್ಯಾಂಡಲ್ ಮಾಡಬೇಕಾಗಿತ್ತು, ಅವರೇ ಇತ್ಯರ್ಥ ಮಾಡಬೇಕಾಗಿತ್ತು, ಅವರೇ ರಕ್ಷಣೆ ಕೊಡಬೇಕು ಜನಪ್ರತಿನಿಧಿಗಳಿಗೆ ಕಲಾಪ ಆಗೋ ಹೊತ್ತಲ್ಲಿ. ಬಟ್ ಯಾವ ಕೆಲಸವೂ ಕೂಡ ಸಭಾಪತಿಗಳಿಂದ ಆಗ್ಲಿಲ್ಲ ಅನ್ನುವಂತಹ ಬೇಸರ ಹೊರ ಹಾಕಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಓಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಮತ್ತೆ ರೂಟ್ ಚೇಂಜ್ ಆಗಿದೆ ಅಂತೆ. ಏರ್ಪೋರ್ಟ್ ನತ್ತ ಅಂದ್ರೆ ಬೆಂಗಳೂರಿಗೆ ಕರೆ ತರುವಂತಹ ಸಿದ್ಧತೆಗಳಾಗ್ತಾ ಇದೆಯಾ ಹೇಗೆ? ಖಂಡಿತ ಶ್ರುತಿ, ಏನು ಕ್ಷಣಕ್ಕೂ ಕೂಡ ಇಲ್ಲಿ ಏನು ರೂಟ್ ಮ್ಯಾಪ್ ಅನ್ನ ಚೇಂಜ್ ಮಾಡ್ತಿದ್ದಾರೆ ಬೆಳಗಾವಿಯ ಪೊಲೀಸರು. ಪ್ರಮುಖವಾಗಿ ಸದ್ಯ ನಾವು ಈಗ ಮುಚ್ಚಳ್ಳಿ ಗ್ರಾಮದಲ್ಲಿ ಸಿದ್ದಿರವರು ಬಂಧನ ಆಗಿರುವಂತದ್ದು. ಬಂಧನ ಆದಂತ ಸಂದರ್ಭದಲ್ಲಿ ಅವ್ರನ್ನ ಬೆಳಗಾವಿಯ ಅಂಕಲ್ಗೆಯಿಂದ ಕೂಡ ಈಗ ಏನು ಬೆಳಗಾವಿ ಕಡೆಗೆ ಕರೆದುಕೊಂಡು ಬರ್ತಾ ಇದ್ರು. ಆದ್ರೆ ನಡುವೆ ಇದೇ ಒಂದು ಮುತ್ಕ ಅನ್ನೋ ಒಂದು ಗ್ರಾಮದಲ್ಲಿ ಕೂಡ ಈಗ ಅವರನ್ನ ನಿಲ್ಲಿಸಿದ್ದಾರೆ. ಬೆಳಗಾವಿಯ ಪೊಲೀಸರು ಕ್ಷಣಕ್ಕೂ ಕೂಡ ಏನು ರೂಟ್ ಅನ್ನ ಚೇಂಜ್ ಮಾಡ್ತಿದ್ದಾರೆ. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರುವಂತದ್ದು. ಏನು ಸಿಟಿ ರವಿಯವರು ಕೂಡ ಆರೋಪವನ್ನ ಮಾಡಿದ್ರು, ನನಗೆ ಈ ರೀತಿಯಾಗಿ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಹೀಗಾಗಿ ನಮ್ಮನ್ನ ಈಗ ಬೆಳಗಾವಿಯ ಏನು ಮುತ್ಕೈನ್ ಗ್ರಾಮ ಇದೆ, ಆ ಒಂದು ಗ್ರಾಮದಲ್ಲಿ ಸದ್ಯ ಆರೋಗ್ಯ ಕೇಂದ್ರ ಇದೆ. ಆ ಒಂದು ಆರೋಗ್ಯ ಕೇಂದ್ರದಲ್ಲಿ ಈಗ ಅವ್ರಿಗೆ ಆರೋಗ್ಯ ತಪಾಸಣೆಗೆ ಕೂಡ ಕರೆದುಕೊಂಡು ಬಂದಿದ್ದಾರೆ. ಬೆಳಗಾವಿಯ ವಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಾಗ್ತಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಆದ್ರೆ ಈಗ ಅಲ್ಲಿಗೆ ಕರೆದುಕೊಂಡು ಹೋಗದೆ ಏನು ಬೆಳಗಾವಿ ತಾಲೂಕಿನಲ್ಲಿ ಇರುವಂತ ಈ ಮುತ್ಕಾ ಗ್ರಾಮದ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಈಗ ಕರೆದುಕೊಂಡು ಬಂದಿದ್ದಾರೆ. ಇಲ್ಲೇ ಕೂಡ ಏನು ಸಿಟಿ ರವಿ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ಇಲ್ಲಿ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಈಗ ವೈದ್ಯಕೀಯ ತಪಾಸಣೆ ಆದ ಬಳಿಕ ಅವರನ್ನ ಏನು ಬೆಳಗಾವಿಯ ಕೋರ್ಟ್ಗೆ ಕೂಡ ಹಾಜರು ಬರೋದಕ್ಕೂ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ ತಾನೇ ಸ್ಮಿತಾ ಹೇಳ್ತಾ ಇದ್ರಲ್ಲ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಲ್ಲಿಗೆ ಅವ್ರನ್ನ ಹಾಜರುಪಡಿಸೋದಕ್ಕೇನಾದರೂ ಬೆಂಗಳೂರಿಗೆ ಕರೆತರುವ ಪ್ರಯತ್ನಗಳಾಗ್ತಾ ಇದೆಯಾ? ಹಾಗಾಗಿ ಮತ್ತೆ ರೂಟ್ ಚೇಂಜ್ ಆಗಿ ಏರ್ಪೋರ್ಟ್ ಕಡೆಗೆ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರಂತ. ಬಟ್ ಯಾಕೆ ಪೊಲೀಸರು ಈ ರೀತಿ ಗೌಪ್ಯವಾಗಿ ನಡೆಸ್ಕೊಳ್ತಿದ್ದಾರೆ ಒಬ್ಬ ಜನಪ್ರತಿನಿಧಿಯನ್ನ ಅಂತ ಗೊತ್ತಿಲ್ಲ. ಅವರ ನಡೆಯ ಬಗ್ಗೆನೇ ಹಲವು ಅನುಮಾನ. ಅಲ್ಲಿ ಪರಿಷತ್ನಲ್ಲಿ ವೈದ್ಯಕೀಯ ತಪಾಸಣೆಯನ್ನ ನಡೆಸುತ್ತಿದ್ದಾರೆ ಸಿಟಿ ರವಿ ಅವರಿಗೆ ಅನ್ನೋ ಮಾಹಿತಿ ಇದೆ. ಫಾರ್ಮಲ್ ಪ್ರೊಸೀಜರ್ಗಳು, ಯಾವುದೇ ಪ್ರಕರಣದಲ್ಲಿ ಯಾರೇ ಆರೋಪಿಗಳು ಅರೆಸ್ಟ್ ಆದ್ರೂ ಕೂಡ ಅವರ ವೈದ್ಯಕೀಯ ತಪಾಸಣೆ ಆಗಬೇಕು, ನಂತರದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸೋದು. ಬಟ್ ಈಗಲೂ ಕನ್ಫ್ಯೂಸಿಂಗ್ ಶ್ರುತಿ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರನ್ನು ಹಾಜರುಪಡಿಸೋದಾದ್ರೆ ಬೆಳಗಾವಿಯಲ್ಲಿ ಯಾಕೆ ಹೆಲ್ತ್ ಚೆಕಪ್? ಕರೆಕ್ಟ್, ಬೆಳಗಾವಿ ಕೋರ್ಟ್ ನಲ್ಲೇ ಹಾಜರುಪಡಿಸ್ತಾರೆ ಅಂತಂದ್ರೆ ಓಕೆ. ಅಥವಾ ರಾತ್ರಿ ಅರೆಸ್ಟ್ ಆಗಿರೋದ್ರಿಂದಾಗಿ ಏನಾದ್ರೂ ರಾತ್ರಿ ವೈದ್ಯಕೀಯ ತಪಾಸಣೆ ಮಾಡ್ಲಿಲ್ವಾ? ಬಟ್ ಅಲ್ಲೂ ಪ್ರಶ್ನೆ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ಗಳು 24 ಗಂಟೆ ತೆರೆದಿರುತ್ತೆ, ವೈದ್ಯರ ಅವೈಲಬಿಲಿಟಿ ಇರಬೇಕು. ಆಮೇಲೆ ಒಬ್ರು ಜನಪ್ರತಿನಿಧಿ ಕರ್ಕೊಂಡು ಬರ್ತೀನಿ ಅಂದ್ರೆ ಯಾರೋ ಡಾಕ್ಟರ್ಸ್ ಇದ್ದೇ ಇರ್ತಾರೆ, ಅಷ್ಟೆಲ್ಲ ಅವಾಯ್ಡ್ ಮಾಡೋಷ್ಟು ಇರಲ್ಲ. ಯಾರು ಜನಸಾಮಾನ್ಯರು ಅಂದ್ರೆ ಬೆಳಗ್ಗೆ ಮಾಡ್ಸೋಣ ವೇಟ್ ಮಾಡು ಅನ್ಬೋದು, ಜನಪ್ರತಿನಿಧಿಗಳಿಗೆ ಹಾಗಾಗಲ್ಲ ಅಂತ.
ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಆಸ್ಪತ್ರೆಯ ಮುಂಭಾಗದಿಂದ. ಮೈಲಾರಿ, ನಮಗೆ ಇಬ್ಬರಿಗೂ ಕುತೂಹಲ ಇದ್ದಿದ್ದು, ಒಬ್ಬ ಜನಪ್ರತಿನಿಧಿಯನ್ನ ಬಂಧಿಸಿದ ಬಳಿಕ, ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಬಂಧಿಸಿದ್ರು ಕೂಡ ತತ್ಕ್ಷಣಕ್ಕೆ ಅವ್ರಿಗೆ ವೈದ್ಯಕೀಯ ಅಂದ್ರೆ ಮೆಡಿಕಲ್ ಟೆಸ್ಟ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ತನಕ ಆಗ್ಲೇ ಇಲ್ವಾ ಸಿ ಟಿ ರವಿ ಅವ್ರಿಗೆ ಈಗ ಮಾಡ್ತಿದ್ದಾರೆ ಅನ್ನೋದು ಬಹಳ ಕುತೂಹಲ. ಬೆಂಗಳೂರು ಕರ್ಕೊಂಡು ಬರೋದಾದ್ರೆ ಅಲ್ಲಿ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ. ಏನಾದರೂ ಇನ್ಸೈಡ್ ಮಾಹಿತಿ ಈ ಬಗ್ಗೆ? ಖಂಡಿತ ಶ್ರುತಿ, ಏನು ಸಿ ಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಏನು ಕ್ಷಣಕ್ಕೂ ಕೂಡ ಕುತೂಹಲವನ್ನು ಹೆಚ್ಚಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಮುಂಚೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು, ಬೆಳಗಾವಿಗೆ ಅವರನ್ನು ಅಲ್ಲಿ ಹಾಜರುಪಡಿಸ್ತಾ ಇದ್ರು ಅನ್ನೋ ಒಂದು ಮಾತು ಕೂಡ ಇತ್ತು. ಇದಾದ ನಂತರ ಅವರನ್ನು ಖಾನಾಪುರ ಸ್ಟೇಷನ್ಗೆ ಅಲ್ಲಿ ಕರೆದುಕೊಂಡು ಹೋದರು, ಅಲ್ಲಿ ಕೂಡ ಅವರನ್ನು ಬಂಧನ ಮಾಡಿ ಅಲ್ಲಿ ಇಡುವಂಥ ಕೆಲಸವನ್ನು ಮಾಡಿದರು. ಇದಾದ ನಂತರ ಅವರನ್ನು ಏನು ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಒಂದು ಮಾತು ಕೂಡ ಇತ್ತು, ಆದರೆ ಅದನ್ನು ಮಾಡಲಿಲ್ಲ. ಇಡೀ ರಾತ್ರಿ ಕೂಡ ಅವರನ್ನು ಏನು ಸುತ್ತಾಡಿಸುವ ಕೆಲಸ ಆಯಿತು. ಇಲ್ಲಿ ಪ್ರಮುಖವಾಗಿ ಈಗ ಸದ್ಯ ಬೆಳಗಾವಿಯ ಅಂಕಲಿಗೆಯಿಂದ ಈ ಸದ್ಯ ಇಲ್ಲಿ ಮುತ್ಗಾ ಗ್ರಾಮದಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಅದು ಏನು ಜಿಲ್ಲಾ ಮಟ್ಟದ ಅಥವಾ ಏನು ಆರೋಗ್ಯ ಕೇಂದ್ರವಾಗಿಲ್ಲ, ಆಯುಷ್ಮಾನ್ ಆರೋಗ್ಯ ಮಂದಿರ ಅನ್ನೋ ಈ ಒಂದು ಕೇಂದ್ರದಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈಗ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಬೇಕಾದ್ರೆ ಅವರಿಗೆ ಮೊದಲಿಗೆ ಆರೋಗ್ಯ ತಪಾಸಣೆ ಆಗಬೇಕು. ಹಾಗಾಗಿ ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಕೂಡ ಈಗ ಅವರನ್ನು ಏನು ಆರೋಗ್ಯ ತಪಾಸಣೆಯನ್ನು ಮಾಡಲಾಗ್ತಿದೆ. ಇಲ್ಲಿಂದ ಅವರನ್ನು ಏನು ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಆದರೆ ಪೊಲೀಸರು ಯಾವ ಕಡೆ ಅವರನ್ನು ಕರೆದುಕೊಂಡು ಹೋಗ್ತಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗ್ತಿಲ್ಲ. ಆದರೆ ಕ್ಷಣಕ್ಕೂ ಕೂಡ ಪೊಲೀಸರು ರೂಟ್ ಮಾರ್ಗವನ್ನು ಬದಲಾವಣೆ ಮಾಡ್ತಿದ್ದಾರೆ. ಮತ್ತು ಇದೇ ಒಂದು ಸದ್ಯ ಇದೆ ಏನು ಆಯುಷ್ಮಾನ್ ಆರೋಗ್ಯ ಆಸ್ಪತ್ರೆ ಇದೆ, ಇದೇ ಒಂದು ಆಸ್ಪತ್ರೆಯಲ್ಲಿ ಇರುವಂಥದ್ದು. ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸುಮಾರು 10ಕ್ಕೂ ಅಧಿಕ ಏನು ಪೊಲೀಸರ ನೇತೃತ್ವದಲ್ಲಿ ಕೂಡ ಈಗ ಇಲ್ಲಿ ಪೊಲೀಸ್ ವಾಹನಗಳ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಬೆಳಗಾವಿಯ ಏನು SCP ಗಂಗಾಧರಪ್ಪ ಸೇರಿದಂತೆ ಹಲವು ಏನು ಪೊಲೀಸರ ನೇತೃತ್ವದಲ್ಲಿ ಈ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಸಿ ಟಿ ರವಿ ಅವರ ಆರೋಗ್ಯ ತಪಾಸಣೆ ಆಗುತ್ತೆ. ಆರೋಗ್ಯ ತಪಾಸಣೆ ಆದ ನಂತರ ಅವರನ್ನು ಬೆಳಗಾವಿಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನೋ ಒಂದು ಮಾತು ಕೂಡ ಇರುವಂಥದ್ದು. ಆದರೆ ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರನ್ನು ಹಾಜರುಪಡಿಸಬೇಕಿದ್ದಂಥ ಪೊಲೀಸರು ಇಲ್ಲಿ ಯಾಕೆ ಏನು ಹಾಜರುಪಡಿಸಿದ್ದಾರೆ ಅನ್ನೋ ಒಂದು ಮಾತು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಏನು ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಕೂಡ ಸಿ ಟಿ ರವಿ ಪರವಾದಂಥ ವಕೀಲರು ಕೂಡ ಈಗಾಗಲೇ ಬೀಡನ್ನು ಬಿಟ್ಟಿದ್ದಾರೆ. ಅವರಿಗೆ ಬೇಲ್ ಅರ್ಜಿಗಾಗಿ ಕೂಡ ಅರ್ಜಿಯನ್ನು ಹಾಕ್ತಿದ್ದಾರೆ. ಮತ್ತೊಂದೆಡೆ ಅಲ್ಲಿಯೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದ್ದು, ಜೊತೆಗೆ BJPಯ ನೇತೃತ್ವದಲ್ಲಿ ಏನು ಬೃಹತ್ ಪ್ರತಿಭಟನೆಗೂ ಕೂಡ ಈಗ ಕರೆ ನೀಡಲಾಗಿರುವಂಥದ್ದು. ಶ್ರುತಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಿ ಟಿ ರವಿ ಅವರ ಬಂಧನ ಪ್ರಕ್ರಿಯೆಯಿಂದ